Hello students, let's begin today's lesson from 6th standard social geography. Let's continue the lesson. Lesson number 2, globe, latitude and longitudes. Today let us know about the what are longitudes. So in the last classes I have told you about the latitudes and the important parallel of latitudes. So today let us learn about the longitudes. So ನೀವು ಈ ಪಿಕ್ಚರ್ ನೋಡಿ ಅರ್ಥ ಮಾಡ್ಕೊಳ್ಬೋದು. ಲ್ಯಾಟಿಟ್ಯೂಡ್ ಹೇಗೆ ಈ ಥರ ಬರುತ್ತೆ ಹಾರಿಜಾಂಟಲ್ ಲೈನಲ್ಲಿ. ಇನ್ ದ ಲಾಂಗಿಟ್ಯೂಡ್ ಯು ವಿಲ್ ಗೆಟ್ ಲೈಕ್ ದಿಸ್ ವರ್ಟಿಕಲ್ ಲೈನ್ಸ್. So unlike the parallels of latitude, all the meridians are equal in length. Thus it is difficult to number the meridians. ಈಗ ನಾವು ಸಿಂಪಲ್ ಆಗಿ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಇದು ಗ್ರಿಡ್ ಆಗಿರ್ತದೆ. ಹೇಗೆ ಇಲ್ಲಿ ಇದನ್ನು ಈ ಲೈನ್ಸನ್ನು ಲಾಂಗಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ನಾರ್ತ್ ಮತ್ತು ಸೌತ್ ಪೋಲಿನ ಮಧ್ಯದ ಒಂದು ಲೈನ್ ಇರ್ತದೆ ನೋಡ್ರಿ, ಅದಕ್ಕೆ ನಾವು ಪ್ರೈಮ್ ಮೆರಿಡಿಯನ್ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊಳ್ರಿ. ಸೊ ವಿ ಕಾಲ್ ಇಟ್ ಆಸ್ ದ ಸೆಂಟರ್ ಆಫ್ ದ ಲೈನ್, ವಿ ಕಾಲ್ ಇಟ್ ಆಸ್ ಅ ಪ್ರೈಮ್ ಮೆರಿಡಿಯನ್. ಆನಂತರ ಇಲ್ಲೆಲ್ಲ ವರ್ಟಿಕಲ್ ಆಗಿ ಲೈನ್ಸ್ ಸ್ಟಾರ್ಟ್ ಆಗಿರ್ತದೆ. ಇದು ಮಾತ್ರ 0 ಡಿಗ್ರಿ ಪ್ರೈಮ್ ಮೆರಿಡಿಯನ್ ಅಂತ ಹೇಳ್ತೀವಿ, ವಿಚ್ ಕಟ್ಸ್ ಫ್ರಮ್ ನಾರ್ತ್ ಟು ಸೌತ್ ದ ಗ್ರಿಡ್ ಆರ್ ದ ಗ್ಲೋಬ್ ಇಂಟು 2 halves. ಈಗ ಒಂದು ಗ್ಲೋಬ್ ನಿಮಗೆ 360 ಡಿಗ್ರಿ ಇರುತ್ತೆ ಅಂತ ಹೇಳಿದ್ರೆ, ರೌಂಡ್ ಸರ್ಕಲ್ ಆದರೆ 360 ಡಿಗ್ರಿ ಆಗಿರ್ತದೆ ಅದು. ಸೊ ಈ ಹಾಫ್ ಪಾರ್ಟ್ 0 ಡಿಗ್ರಿ ಇದು ಪ್ರೈಮ್ ಮೆರಿಡಿಯನ್ ಆಗಿರ್ತದೆ. ಇದು ನಿಮಗೆ ಕರೆಕ್ಟಾಗಿ ಹಾಫು ಡಿವೈಡ್ ಮಾಡಿದಾಗ, ಇಫ್ ದಿಸ್ ಪ್ರೈಮ್ ಮೆರಿಡಿಯನ್ ಡಿವೈಡ್ಸ್ ದ ಗ್ಲೋಬ್ ಇಂಟು 2 halves ಅಂದರೆ ನಿಮಗೆ ಇಲ್ಲಿ 180 ಡಿಗ್ರಿ ಬರುತ್ತೆ, ಇಲ್ಲಿ 180 ಡಿಗ್ರಿ ಬರ್ತದೆ. ದ ಹೋಲ್ ಈಸ್ 360 ಡಿಗ್ರಿ ಬಂದಿರ್ತದೆ. ಸೊ 180 ಡಿಗ್ರಿ ಇಲ್ಲಿ, 180 ಡಿಗ್ರಿ ಇಲ್ಲಿ. ಇಕ್ವೇಟರ್ ನಿಮಗೆ ಹೇಗೆ ಹಾಫ್ ಡಿವೈಡ್ ಆಯಿತು, ಇಕ್ವೇಟರ್ ಇದು ಬಂದಿದ್ದಕ್ಕೂ ಮೇಲೆ 90 ಡಿಗ್ರಿ ಡಿವೈಡ್ ಆಗುತ್ತೆ, ಕೆಳಗೆ 90 ಡಿಗ್ರಿ. ನಿಮಗೆ ಲಾಂಗಿಟ್ಯೂಡಲ್ಲಿ ಈ ಸ್ಪೇರ್ 360 ಡಿಗ್ರಿ ಆಗಿದ್ದರಿಂದ ಸೊ 180 ಡಿಗ್ರಿ ಇಲ್ಲಿ ಡಿವೈಡ್ ಆಗುತ್ತೆ, 180 ಡಿಗ್ರಿ ಇಲ್ಲಿ ಡಿವೈಡ್ ಆಗುತ್ತೆ. ಈಗ ಏನಾಗಿರ್ತದೆ ಇಲ್ಲಿ, ಇಟ್ ಈಸ್ ಡಿಫಿಕಲ್ಟ್ ಟು ನಂಬರ್ ದ ಮೆರಿಡಿಯನ್ಸ್. ಈ ಮೆರಿಡಿಯನ್ಸನ್ನು ನಂಬರ್ ಮಾಡೋದು ಭಾಳ ಡಿಫಿಕಲ್ಟ್ ಆಗಿರೋದ್ರಿಂದ ಆಲ್ ದ ಕಂಟ್ರೀಸ್ ಡಿಸೈಡೆಡ್ ದ್ಯಾಟ್ ದ ಕೌಂಟ್ ಶುಡ್ ಬಿ ಬಿಗಿನ್ ವಿತ್ ದ ಮೆರಿಡಿಯನ್ ವಿಚ್ ಪಾಸಸ್ ಥ್ರೂ ದ ಗ್ರೀನ್ವಿಚ್. ಈಗ ಈ ಕೌಂಟಿಂಗ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಈ 0 ಡಿಗ್ರಿದಿಂದ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಯಾರು? ಆಲ್ ದ ಕಂಟ್ರೀಸ್ ದೇ ಹ್ಯಾವ್ ಡಿಸೈಡೆಡ್ ದ ಮೆರಿಡಿಯನ್ ವಿಚ್ ಪಾಸಸ್ ಥ್ರೂ ದ ಗ್ರೀನ್ವಿಚ್ ಇಂದ ವೇರ್ ದ ಬ್ರಿಟಿಷ್ ರಾಯಲ್ ಅಬ್ಸರ್ವೇಟರಿ ಈಸ್ ಲೊಕೇಟೆಡ್. ಇಲ್ಲಿ ಗ್ರೀನ್ವಿಚಲ್ಲಿ ಬ್ರಿಟಿಷ್ ರಾಯಲ್ ಅಬ್ಸರ್ವೇಟರಿ ಲೊಕೇಟೆಡ್ ಗ್ರೀನ್ವಿಚ್ ಏರಿಯಾದಲ್ಲಿ ಇರುತ್ತೆ ಅಂದರೆ ಈ ಏರಿಯಾ ಆಗಿರ್ತದೆ. ಈ ಏರಿಯಾದಲ್ಲಿ ನಿಮ್ಗೇನು ಬರ್ತದೆ, ಲಂಡನ್ ಇಂಗ್ಲೆಂಡ್ ಬಂದಿರ್ತದೆ. ಸೊ ಲಂಡನ್ ಇಂಗ್ಲೆಂಡ್ ಪ್ರೈಮ್ ಮೆರಿಡಿಯನ್ ಈ ಗ್ರೀನ್ವಿಚ್ ಏರಿಯಾದಲ್ಲಿ ಲೊಕೇಟ್ ಆಗಿರ್ತದೆ. ದಿಸ್ ಮೆರಿಡಿಯನ್ ಈಸ್ ಕಾಲ್ಡ್ ದಿ ಪ್ರೈಮ್ ಮೆರಿಡಿಯನ್. ಇದಕ್ಕೆ ನಾವೇನು ಹೇಳ್ತೀವಿ, ಪ್ರೈಮ್ ಮೆರಿಡಿಯನ್ ಅಂತ ಹೇಳ್ತೀವಿ. ಇಟ್ಸ್ ವ್ಯಾಲ್ಯೂ ಇಸ್ 0 ಡಿಗ್ರಿ. ಇಟ್ಸ್ ವ್ಯಾಲ್ಯೂ ಇಸ್ 0 ಡಿಗ್ರಿ ಲಾಂಗಿಟ್ಯೂಡ್. ಆ್ಯಂಡ್ ಫ್ರಮ್ ಇಟ್ ವಿ ಕೌಂಟ್ 180 ಡಿಗ್ರಿ ಇಟ್ಸ್ ಈಸ್ಟ್ ಸೈಡ್ ಆ್ಯಂಡ್ 180 ಡಿಗ್ರಿ ಈಸ್ಟ್ ಸೈಡ್ ಆ್ಯಂಡ್ 180 ಡಿಗ್ರಿ ವೆಸ್ಟ್ ಸೈಡ್. The prime meridian is the 180 degree meridian divides the earth into 2 parts. This prime meridian divides the earth into 2 parts, 180 degree in the east, 180 degree in the west. ಅರ್ಥ ಆಯ್ತಲ್ಲ? ಇದು ಪ್ರೈಮ್ ಮೆರಿಡಿಯನ್. 0 ಪ್ರೈಮ್ ಮೆರಿಡಿಯನ್ಗೆ ನಾವು ಗ್ರೀನ್ವಿಚ್ ಬ್ರಿಟಿಷ್ ಅಬ್ಸರ್ವೇಟರಿ ಲೊಕೇಟ್ ಆಗಿರೋದ್ರಿಂದ ಇಲ್ಲಿ ಇಂಗ್ಲೆಂಡ್, ಲಂಡನ್ ಇಂಗ್ಲೆಂಡ್ ಬಂದಿರ್ತದೆ. ಲಂಡನ್ನಿನ ಇಂಗ್ಲೆಂಡ್ನ ಲಂಡನ್ ಇದು ಬಂದಿದ್ದ ಕೂಡಲೇ ಈ ಪ್ರೈಮ್ ಮೆರಿಡಿಯನ್ ಏನು ಮಾಡುತ್ತೆ, ಅರ್ಥನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ವೆಸ್ಟ್ ಪಾರ್ಟ್ ಮತ್ತು ಈಸ್ಟ್ ಪಾರ್ಟ್. 180 ಡಿಗ್ರಿ ಈ ಸೈಡ್, 180 ಡಿಗ್ರಿ ಈ ಸೈಡ್. ಸೊ ದಿ 2 parts ಆರ್ ದ ಈಸ್ಟರ್ನ್ ಹೆಮಿಸ್ಫಿಯರ್ and the western hemisphere. Therefore the longitude of a place is followed by the letter E in the east and letter W in the west. It is however interesting to note that 180 degree east and the 180 degree west meridians are on the same line. So next, if we know about the longitude and the time, the best means of measuring the time ಈಸ್ ಬೈ ದ ಮೂಮೆಂಟ್ ಆಫ್ ದ ಅರ್ತ್. ಯಾವ ಟೈಮ್ ಅಂತ ಹೆಂಗೆ ಮೆಜರ್ ಮಾಡ್ಬೋದು ಅಂದರೆ, ಇಟ್ ಈಸ್ ದ ಬೆಸ್ಟ್ ಟೈಮ್
ವಿ ಕ್ಯಾನ್ ಮೆಜರ್ ಥ್ರೂ ದ ಮೂಮೆಂಟ್ ಆಫ್ ದ ಅರ್ತ್, ಮೂನ್ ಆ್ಯಂಡ್ ದ ಪ್ಲ್ಯಾನೆಟ್ಸ್. ಅರ್ತ್, ಮೂನ್, ಪ್ಲ್ಯಾನೆಟ್ಸ್ ನೋಡ್ಕೊಂಡು ಟೈಮಿಂಗ್. ಈಗ ಅದಕ್ಕೆ ಹೇಳ್ತಾರೆ ನೋಡಿ, ಫುಲ್ ಮೂನ್ ಬಂದರೆ ಇವತ್ತು ಹುಣ್ಣಿಮೆ ಅಂತ ಹೇಳ್ತಾರೆ. ಆನಂತರ ಚಂದ್ರ ಕಾಣಿಸ್ತಾ ಇದ್ದಾಗ ಅದನ್ನು ನಾವು ಆಕಾಶ ನೋಡ್ಕೊಂಡೇ ಅರ್ಥ ಮಾಡ್ಕೊಂಡಿರ್ತೀವಿ. ಪ್ಲ್ಯಾನೆಟ್ಸ್ ನೋಡಿಕೊಂಡು, ಮೂನ್ ನೋಡಿಕೊಂಡು, ಆನಂತರ ಅರ್ತಿನ ರೊಟೇಷನ್ ನೋಡಿಕೊಂಡು ನಾವೇನು ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಟೈಮನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಯಾವ್ದು ರೀತಿ ಅಂದರೆ, ದ ಸನ್ ರೆಗ್ಯುಲರ್ಲಿ ರೈಸಸ್ ಆ್ಯಂಡ್ ಸೆಟ್ಸ್ ಎವ್ರಿ ಡೇ. ಹೌದಾ, ಸೂರ್ಯ ಯಾವಾಗಲೂ ಬೆಳಿಗ್ಗೆ ರೈಸ್ ಆಗ್ತಾನೆ, ನಂತರ ಈವ್ನಿಂಗ್ ಸನ್ಸೆಟ್ ಆಗುತ್ತೆ. ಆ್ಯಂಡ್ ನ್ಯಾಚುರಲಿ ಇಟ್ ಈಸ್ ದ ಬೆಸ್ಟ್ ಟೈಮ್ ಕೀಪರ್ ಥ್ರೂ ಔಟ್ ದ ವರ್ಲ್ಡ್. ಸೊ ಸನ್ನನ್ನು ಬೆಸ್ಟ್ ಟೈಮ್ ಕೀಪರ್ ಅಂತ ನಾವು ಹೇಳ್ತೀವಿ. ಲೋಕಲ್ ಟೈಮ್ ಕ್ಯಾನ್ ಬಿ ರೆಕಾರ್ಡ್ ಬೈ ದ ಶಾಡೋ ಕಾಸ್ಟ್ ಬೈ ದ ಸನ್. ಈಗ ಮಧ್ಯಾಹ್ನ ನೋಡ್ರಿ 12 ಗಂಟೆ ತುಂಬ ಬಿಸಿಲು ಅಂದ್ಕೊಂಡು ಮಧ್ಯಾಹ್ನ ಸೂರ್ಯ ಕರೆಕ್ಟ್ ನಮ್ಮ ತಲೆ ಮೇಲಿದೆ ಅಂದರೆ 12 o'clock ಆಗಿದೆ ಅಂತ ನಾವು ನೋಡ್ಕೊಂಡು ಆ್ಯಸ್ ಯೂಶುವಲ್ ಮೊದಲಿನ ಜನರು ಹೇಳಿಬಿಡ್ತಾ ಇದ್ರು, ಸೂರ್ಯ ಮೇಲೆ ಬಂದರೆ 12 ಗಂಟೆ ಆಯ್ತಪ್ಪ ಅಂದ್ಕೊಂಡು. ಆ ಥರ. ವಿಚ್ ಈಸ್ ದ ಶಾರ್ಟೆಸ್ಟ್ ಅಟ್ ನೂನ್ ಆ್ಯಂಡ್ ದ ಲಾಂಗೆಸ್ಟ್ ಅಟ್ ಸನ್ರೈಸ್ ಆ್ಯಂಡ್ ದ ಸನ್ಸೆಟ್. ಅಂದರೆ ಮಧ್ಯಾಹ್ನ ಸನ್ ತಲೆ ಮೇಲೆ ಇರೋದು ಭಾಳ ಹೊತ್ತಿರಲ್ಲ, 12 ಗಂಟೆ ಆದಮೇಲೆ. ಆನಂತರ ನೋಡಿ 12 ಗಂಟೆಗೆ ಬರಬೇಕಂದ್ರೆ ಬೆಳಗಿಂದ ರೈಸ್ ಆಗಿ ಅದು ಲಾಂಗ್ ಟೈಮ್ ತೊಗೊಳುತ್ತೆ. ಇಟ್ ಟೇಕ್ಸ್ ದ ಲಾಂಗ್ ಟೈಮ್ ಸನ್ರೈಸ್ ಟು ಮಿಡ್ ನೂನ್, ಆ್ಯಂಡ್ ಮಿಡ್ ನೂನ್ ಆದ ಕೂಡ ಸನ್ಸೆಟ್ ಆಗೋಕ್ಕೂ ಲಾಂಗ್ ಟೈಮ್ ಆಗಿರ್ತದೆ. ಸೊ ಮಧ್ಯಾಹ್ನದ ಏನಿರ್ತದೆ ಅದು ಶಾರ್ಟೆಸ್ಟ್ ಅಟ್ ನೂನ್ ಟೈಮ್ ಆಗಿರ್ತದೆ. ಅಷ್ಟೇ, ಮಧ್ಯಾಹ್ನ ಎಷ್ಟು ಹೊತ್ತಿರ್ತದೆ ಅಷ್ಟೇ ಶಾರ್ಟ್. ಬೆಳಿಗ್ಗಿಂದ ಮಧ್ಯಾಹ್ನ 12 ಗಂಟೆ ತಗೋತಂಗ ಒಂದು ಲಾಂಗ್ ಪ್ರೊಸೆಸ್ ಆಗಿರ್ತದೆ. ಆನಂತರ ಈವ್ನಿಂಗ್ ಸನ್ಸೆಟ್ ಆಗೋನು ಅದೂ ಲಾಂಗೆಸ್ಟ್ ಟೈಮ್ ಆಗಿರ್ತದೆ. ಸೊ ನೆಕ್ಸ್ಟ್ ವಾಟ್ ಯು ಹ್ಯಾವ್, ಅಟ್ ಎನಿ ಪ್ಲೇಸ್ a watch can be adjusted to read 12 o'clock when the sun is at the highest point in the sky. ನೋಡಿರಿ 12 ಗಂಟೆ ಆಗದಂತ ಕರೆಕ್ಟಾಗಿ ನಾವು ಪಾಯಿಂಟನ್ನು ಇದು ಮಾಡ್ಕೋಬೋದು ಅಂತ. ವೆನ್ ದ ಸನ್ ಈಸ್ ಅಟ್ ದ ಹೈಯೆಸ್ಟ್ ಪಾಯಿಂಟ್ ಇನ್ ದ ಸ್ಕೈ ಇಟ್ ಈಸ್ ದಿ ಮಿಡ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಇನ್ ದ ಪ್ರೈಮ್ ಮೆರಿಡಿಯನ್ ಆಫ್ ದ ಗ್ರೀನ್ ವಿಚ್ ಹ್ಯಾಸ್ ದ ಸನ್ ಅಟ್ ದ ಹೈಯೆಸ್ಟ್ ಪಾಯಿಂಟ್ ಇನ್ ದ ಸ್ಕೈ. ಈಗ ಪ್ರೈಮ್ ಮೆರಿಡಿಯನ್, ಈ ಪ್ರೈಮ್ ಮೆರಿಡಿಯನ್ನಲ್ಲಿ ಸನ್ನಿಂದ ಈ ಥರ ಇಲ್ಲಿ ಸನ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಸ್ಲ್ಯಾಂಟಿಂಗ್ ಆಗಿ ಸನ್ ರೇಸ್ ಬೀಳ್ತಾ ಇದ್ದರೆ ಈ ಪ್ರೈಮ್ ಮೆರಿಡಿಯನ್ ಹೈಯೆಸ್ಟ್ ಅಂದರೆ ಈಗ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡ್ರಿ ಮುಂಚೆನೆ, ಟೋರಿಡ್ ಝೋನ್ ಅಂದ್ಕೊಂಡು ಹೈಯೆಸ್ಟ್ ಪಾಯಿಂಟ್ ಇಲ್ಲಿ ಬಿದ್ದಿರುತ್ತೆ ಅಂದ್ಕೊಂಡು. ಹಾಗೆ ಪ್ರೈಮ್ ಮೆರಿಡಿಯನ್ ಹ್ಯಾಸ್ ದ ಸನ್ ಅಟ್ ದ ಹೈಯೆಸ್ಟ್ ಪಾಯಿಂಟ್ ಇನ್ ದ ಸ್ಕೈ ಆ್ಯಂಡ್ ಆಲ್ ದ ಪ್ಲೇಸಸ್ ಅಲಾಂಗ್ ವಿತ್ ದಿಸ್ ಮೆರಿಡಿಯನ್ ವಿಲ್ ಬಿ ಮಿಡ್ ಡೇ ಇನ್ ದ ನೂನ್. ಇಲ್ಲಿಗೆ ನಿಮಗೆ ಸನ್ ರೇಸ್ ಮಧ್ಯಾಹ್ನ ಬೀಳ್ತಾ ಇದೆ ಅಂದರೆ ಇಲ್ಲಿರೋ ಎಲ್ಲ ಪ್ಲೇಸ್ಗಳಿಗೆ ನಿಮಗೆ ಮಧ್ಯಾಹ್ನ ಆಗಿರ್ತದೆ, 12 ಗಂಟೆ ನೂನ್ ಆಗಿರ್ತದೆ. ಆ್ಯಸ್ ದ ಅರ್ತ್ ರೊಟೇಟ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಅರ್ತ್ ಯಾವ ರೀತಿಯಲ್ಲಿ ರೊಟೇಟ್ ಆಗುತ್ತೆ ಅಂದರೆ ವೆಸ್ಟಿಂದ ಈಸ್ಟಿಗೆ ರೊಟೇಟ್ ಆಗುತ್ತೆ. ಸೊ ಇದು ವೆಸ್ಟ್ ಅಂದರೆ ವೆಸ್ಟಿಂದ ಈಸ್ಟಿಗೆ ಅಂದರೆ ಈ ಥರ ರೊಟೇಟ್ ಆಗ್ತದೆ. Those places east of Greenwich will be ahead the Greenwich time and those will be the west in the behind it. ಇದಕ್ಕೆ ಈಗ ನಿಮಗೆ ಅರ್ಥ ಆಯ್ತಲ್ಲ, ಇದು ಗ್ರೀನ್ವಿಚ್ ಟೈಮ್ ಅಂತ ಹೇಳ್ತೀವಿ. ಪ್ರೈಮ್ ಮೆರಿಡಿಯನ್ ಗ್ರೀನ್ವಿಚ್ ಟೈಮ್ ಅಂದ್ಕೊಂಡು ಆ ಗ್ರೀನ್ವಿಚ್ ಟೈಮ್ ನಿಮಗೆ ಲಂಡನ್ ಇಂಗ್ಲೆಂಡಲ್ಲಿ ಇದ್ದಿರ್ತದೆ. ಸೊ ವೆಸ್ಟಿಂದ ಈಸ್ಟಿಗೆ ಅರ್ತ್ ರೊಟೇಟ್ ಆಗಿರ್ತದೆ. ಸನ್ನಿಂದ ನಾವು ಟೈಮ್ ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ತೀವಿ. ಸೊ ಸನ್ನಿಗೆ ಏನು ಹೇಳ್ತೀವಿ, ಇಟ್ ಈಸ್ ಅ ಬೆಸ್ಟ್ ಟೈಮ್, ಏನು ಹೇಳ್ತಾರೆ, ಬೆಸ್ಟ್ ಟೈಮ್ ಮೇಕರ್ ಅಂದ್ಕೊಂಡು ಹೇಳ್ತಾರೆ. ಕರೆಕ್ಟಾಗಿ ಅರ್ತಿಂದನೇ ನಮಗೆ ಟೈಮ್ ಎಲ್ಲ ಸರಿಯಾಗಿ ಗೊತ್ತಾಗುತ್ತೆ ಅಂದ್ಕೊಂಡು. ಸೊ ನೆಕ್ಸ್ಟ್, ವೈ ಡು ವಿ ಹ್ಯಾವ್ ದ ಸ್ಟ್ಯಾಂಡರ್ಡ್ ಟೈಮ್? ಯಾಕೆ ಸ್ಟ್ಯಾಂಡರ್ಡ್ ಟೈಮ್ ಇರುತ್ತೆ ಅಂತ ಹೇಳಿದ್ರೆ, ದ ಲೋಕಲ್ ಟೈಮ್ ಆಫ್ ದ ಪ್ಲೇಸಸ್ ವಿಚ್ ಆರ್ ದ ಡಿಫ್ರೆಂಟ್ ಮೆರಿಡಿಯನ್ಸ್ ಆರ್ bound to differ. For example, it will be difficult to prepare the timetable for the trains which cross the several longitudes. In India, for instance, there will be a difference of about 1 hour 45 minutes in the local time of Dwarka in Gujarat. ಇನ್ ಇಂಡಿಯಾದಲ್ಲೇ ಸನ್ ತಿರುಗೋ ರೀತಿಗೆ ಟೈಮು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದ್ವಾರಕಾ ಗುಜರಾತಲ್ಲಿ 1 hour 45 minutesಗೆ ಲೋಕಲ್ ಟೈಮ್ ಇದ್ದರೆ, ಡೈಬರ್ಗ್ ಇನ್ ಆಸಾಮಲ್ಲಿ and in the Assam Daibak, it is therefore necessary to adopt the local time for central meridian in the country as the standard time of the country. In India, the longitude, so ನಮ್ಮ ಇಂಡಿಯಾದಲ್ಲಿ ಲಾಂಗಿಟ್ಯೂಡ್ ಆಫ್ 82.5 degree in the ಈ ಸೈಡ್ ಬಂದಿರ್ತಾರೆ. ಈಗ ನೀವು ಇಲ್ಲಿ ನೋಡಿದರೆ ಈಸ್ಟ್ ಸೈಡ್ ಅಂದರೆ ಈ ಸೈಡ್ ಇಂಡಿಯಾ ಬಂದಿರ್ತದೆ. ಇದು ನಮಗೆ 30 degree 60 degree ಅಂತ ಬಂದಿದ್ದಾಗ ನಿಮಗೆ 82.5 ಈಸ್ಟಿಗೆ ವಿ ಟ್ರೀಟೆಡ್ ಆ್ಯಸ್ ಅ ಸ್ಟ್ಯಾಂಡರ್ಡ್ ಮೆರಿಡಿಯನ್
the local time at this meridian is taken as the standard time of the whole country is known as the Indian Standard Time, means IST ಅಂತ ಹೇಳ್ತೀವಿ. ಈಗ ನಿಮಗೆ ಇಲ್ಲಿ 1 hour 45 minutes ಡಿಫ್ರೆನ್ಸ್ ಎಲ್ಲಿಗೆ ಬಂದಿರ್ತಾರೆ, ಗುಜರಾತ್ ಮತ್ತು ಆಸಾಮಿನ ಟ್ರೈನ್ಗಳಲ್ಲಿ. ಅದಕ್ಕೆ ಸಣ್ಣ ತಿರುಗೋ ರೀತಿಗೆ ಡಿಪೆಂಡ್ ಆಗಿರ್ತದೆ ಅಂತ ಹೇಳಿದ್ದಾರೆ. ಸೊ ಇಂಡಿಯಾ ಇಸ್ ಲೊಕೇಟೆಡ್ ಇನ್ ದ ಈಸ್ಟ್ ಗ್ರೀನ್ವಿಚ್, ಅಂದರೆ ಇದು ಗ್ರೀನ್ವಿಚ್ ಟೈಮ್ ಅಂದರೆ ಇಂಡಿಯಾ, ಗ್ರೀನ್ವಿಚ್ ಲಂಡನ್ ಇಂಗ್ಲೆಂಡ್, ಅಂದರೆ ಇಲ್ಲಿಂದ ನಮ್ಮದು ಇಂಡಿಯಾ 82.5 ಡಿಗ್ರಿ ಈಸ್ಟಿಗೆ ಇದೆ. ಆ್ಯಂಡ್ ಇಟ್ ಈಸ್ 5 hours 30 minutes ಅಹೆಡ್ ಇನ್ ದ GMT, ಅಂದರೆ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್. ಸೊ ಇಟ್ ವಿಲ್ ಬಿ 7:30 PM ಇನ್ ಇಂಡಿಯಾ ವೆನ್ ಇಟ್ ಈಸ್ 2 PM noon ಇನ್ ದಿ ಲಂಡನ್. ಮಧ್ಯಾಹ್ನ 2 ಗಂಟೆ ಲಂಡನಿಗಾಗದಂದರೆ ನಮಗೆ ಸಂಜೆ 7:30 ಆಗಿರ್ತದೆ. ನಾವು ಈಸ್ಟ್ದಲ್ಲಿದ್ದಾಗ ಇಲ್ಲಿ 12 ಗಂಟೆ ಮಧ್ಯಾಹ್ನ ಆಗೋದಂದರೆ ನಮಗೆ ಸಂಜೆ 7:30 ಆಗಿರ್ತದೆ ಅಂತ. ಇದು ಅರ್ತ್ ತಿರುಗೋ ರೀತಿಯಿಂದ ನಾವು ಫೈಂಡ್ ಔಟ್ ಮಾಡಿರ್ತೀವಿ. ಸೊ ದಟ್ ಈಸ್ ವಾಟ್ ಯು ಆರ್ ಹ್ಯಾವಿಂಗ್ ಇನ್ ದಿಸ್ ಗ್ಲೋಬ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ಲೆಸನ್. ಥ್ಯಾಂಕ್ ಯು ಚಿಲ್ಡ್ರನ್.